ಈ ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಇದ್ದಂಥ ಈ ಕಿತ್ತಾಟವನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ತಿದೆಯಾ, ಅದನ್ನು ಬಳಸ್ಕೊಂಡು ಮತ್ತೆ ಮುಸ್ಲಿಂ ನಾಯಕರನ್ನು ದುರ್ಬಲಗೊಳಿಸ್ತಿದೆಯಾ? ಅದರಿಂದಾಗಿ ಇಷ್ಟೆಲ್ಲ ಬೆಳವಣಿಗೆಗಳು, ಇಷ್ಟೆಲ್ಲ ಅಹಿತಕರ ಬೆಳವಣಿಗೆಗಳು ನಡೀತಿದ್ದಾವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಹೆಸರು ಕೇಳಿಸ್ತಾ ಇದ್ದವರಲ್ಲಿ ಒಬ್ಬರು ಜಾಫರ್ ಶರೀಫ್ ಅವರನ್ನು ಹೇಗೆ ಮುಗಿಸಿದ್ರು ಪಕ್ಷದಲ್ಲಿ ಅನ್ನೋದನ್ನು ನಾವು ನೋಡಿದ್ದೇವೆ ಅಲ್ವಾ. ಕಮರುಲ್ ಇಸ್ಲಾಂ ಅವರು ಸ್ವಂತ ಶಕ್ತಿಯಿಂದ ಅಲ್ಲಿ ಉದಯಿಸಿ ಬಂದಿರೋದವರು, ಮುಸ್ಲಿಂ ಲೀಗ್ನಲ್ಲಿ ಮೊದಲು ಗೆದ್ದಿರೋದವರು ಅಲ್ವಾ. ಆಮೇಲೆ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಅಸೆಟ್ ಆದರು ಅವರು. ತನ್ವೀರ್ ಸೇಠ್ ಅವರು ಆ್ಯಕ್ಚುಲಾಗಿ ಬಹಳ ಪ್ರಮುಖ ನಾಯಕರು ಅವರು ಕಾಂಗ್ರೆಸ್ ಇದ್ದವರು. ಅವರನ್ನು ಹೇಗೆ ಮುಗಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಇವತ್ತು ಜಮೀರ್ ಖಾನಿಗೆ ಆ ಸಮಸ್ಯೆ, ಜಮೀರ್ ಖಾನ್ ವಿರುದ್ಧ ಅಂತ ಷಡ್ಯಂತ್ರ ನಡೀತಾ ಇರ್ಬೋದು, ನಸೀರ್ ಅಹಮದ್ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇರ್ಬೋದು. ನಾಳೆ ಇವರು ಹೋದರೆ ಇದೇ ರಿಜ್ವಾನ್ ಅರ್ಷದ್ ಬಗ್ಗೆನೂ ಸಲೀಂ ಅಹಮದ್ ಬಗ್ಗೆನೂ ಕೂಡ ಎಂಥ ಚಟುವಟಿಕೆ ನಡೀಬೋದು. ಅಂದರೆ ಕಾಂಗ್ರೆಸ್ ಒಳಗಡೆ ಮುಸ್ಲಿಮರ ನಾಯಕತ್ವ ಒಂದು ಮಟ್ಟಕ್ಕಿಂತ ಮೇಲಕ್ಕೆ ಹೋಗೋದಕ್ಕೆ ಅವಕಾಶಗಳನ್ನು ಕಿತ್ತುಕೊಳ್ಳಲಾಗಿದೆ. ಅದಕ್ಕೆ ಯಾರ ಕಾರಣ ಅಂದರೆ ಭಾಳ ದೊಡ್ಡ ಪಟ್ಟಿ ಇದೆ ಅದು, ಆದರೆ ಕಿತ್ತುಕೊಳ್ಳಲಾಗಿದೆ ಅನ್ನೋದಂತೂ ನಿಜ. ಅದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಂದ ಜಾಫರ್ ಶರೀಫ್ ಹೆಸರು ಇನ್ನಿಲ್ಲದಂತೆ ಮಾಯ ಆಯಿತು. ಇವಾಗ 3 ಮಂದಿ ಡೆಪ್ಟಿ CM ಮಾಡಬೇಕು ಅಂತ ಒಂದು ಪ್ರಶ್ನೆ ಪದೇ ಒಳಗಡೆಯಿಂದ ಚರ್ಚೆ ಆಗ್ತಾ ಇದೆ ಅಲ್ವಾ. ಆ ಡೆಪ್ಟಿ CM ನೀವು ಮಾಡುವಾಗ ಯಾರನ್ನು ಮಾಡಬೇಕಂದ್ರೆ ಒಬ್ಬರು ಅಹಿಂದದವರಾಗಬೇಕು, ಒಬ್ಬರು ದಲಿತರಾಗಬೇಕು, ಈ ಥರದ್ದು ಬಂತು. ಅಥವಾ ದಲಿತರಿಗೆ ಒಬ್ರಿಗೆ ಕೊಟ್ಟರೆ ಇನ್ನೊಂದು ಮೈನಾರಿಟಿ ಆಗಬೇಕು ಅಂತ ಬಂತು ಮಾತು. ಮೈನಾರಿಟಿ ಆಗಬೇಕು ಅಂತ ಹೇಳಿದರೆ ಯಾರ ಹೆಸರು ಬರುತ್ತೆ ನಿಮಗೆ? ಸಹಜವಾಗಿ ಜಮೀರ್ ಖಾನ್ ಹೆಸರು ಬರುತ್ತೆ. ಹಾಗಿದ್ರೆ ಇದೇನಾದರೂ ಇದೆಯಾ, ಈ ಷಡ್ಯಂತ್ರ ಈ ಥರದ್ದು ಇದೆಯಾ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ. ಅದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಭಾಳ ಗೊಂದಲಕಾರಿಯಾದಂಥ ವಾತಾವರಣ ಇದೆ. ಆಮೇಲೆ ಮುಸ್ಲಿಂ ನಾಯಕತ್ವ ಹೊಸ್ತು ಬರ್ತಾರೆ, ಹೊರಗಡೆ ಬೇಕಾದಷ್ಟು ನಾಯಕರಿದ್ದಾರೆ. ನೀವು ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ಪನ್ನು ನೀವು ಪಕ್ಷದೊಳಗೆ ಬೆಳೀಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದರೆ ಹೊರಗಡೆಯಿಂದ ಬೆಳೀತಾರೆ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, MIMನವರು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಎಲ್ಲಿಂದಲೂ ಬಂದು ಗೆದ್ದರು. ಹುಬ್ಳಿನಲ್ಲಿ ಗುಲ್ಬರ್ಗದಲ್ಲಿ ಅವರು ಭಾಳ ದೊಡ್ಡ ಓಟ್ ತಗೊಂಡ್ರು. ಅದೇನು ಸಾಧ್ಯ ಆಯ್ತದು? ಬೆಂಗಳೂರಿನಲ್ಲಿ ಅವರಿಗೆ ಎಂಟಿಟಿನೇ ಇಲ್ಲ ಅಲ್ವಾ. ಕ್ರಿಯೇಟ್ ಆಗ್ತಾ ಹೋಗ್ತಾರೆ. ಅಲ್ಲಿ SDP ಏನವರು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಗೆಲ್ತಾರೆ, ಹೇಗೆ ಸಾಧ್ಯ ಆಯ್ತದು? ನೀವು ಇಲ್ಲಿ ಈ ಥರದ್ದನ್ನು ಮಾಡ್ತಾ ಹೋದರೆ ಇನ್ನೊಂದು ಕಡೆಯಿಂದ ಉದಯಿಸ್ತಾ ಬರ್ತಾರೆ. ಸೆಕೆಂಡ್ ಲೆವೆಲ್ ಲೀಡರ್ಸ್ ಆ ಥರದ್ದು ಉದಯಿಸ್ತಾ ಇದ್ದಾರೆ. ಅದೇ ಸೂತ್ರಗಳು ಕೊನೆಗೆ MLA ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.